ಮೊದಲನೇದಾಗಿ ನನ್ನ ಆರಾಧ್ಯ ದೈವ ಶ್ರೀ ಕಲ್ಲುಟಿ ತಾಯಿಯನ್ನು ಮನಸಾರೆ ಸ್ಮರಿಸ್ತಾ, ಹಾಗೆ ಈ ಗ್ರಾಮದ ಗ್ರಾಮದೇವರು ಶ್ರೀ ಸದಾಶಿವದೇವರ ಅನುವನ್ನು ಬೇಡ್ತಾ, ಸ್ಥಳ ಸಾನ್ನಿಧ್ಯ ಶಕ್ತಿಗಳಿಗೆ ವಂದನೆಯನ್ನು ಮಾಡ್ತಾ, ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಸಂಸದರು ಹಾಗೂ ಶಾಸಕರು ಆಗಮಿಸಿ ಎರಡು ಶುಭಾಶಯದ ಮಾತನ್ನು ಹೇಳಿ ಅದರ ಜೊತೆಗೆ ವಾಲಿಬಾಲ್ ಪಂದ್ಯಾಕೂಟವನ್ನು ಉದ್ಘಾಟನೆ ಮಾಡಿ ತೆರಳಿದ್ದಾರೆ. ಹಾಗೆ ನಮ್ಮ ವೇದಿಕೆಯಲ್ಲಿ ಇರುವಂತಹ ಆಸೀನರಾಗಿರುವಂತಹ ಆತ್ಮೀಯರೂ ಆಗಿರುವಂತಹ ಸಮಾಜ ಸೇವಕರು, ಹಾಗೆ ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿರುವಂತಹ ಮಾನ್ಯ ಶ್ರೀಯುತ ಮಾಧವ ಮಾವೆ ಅವರು, ಹಾಗೆ ಎಲ್ಲ ಈ ಒಂದು ಸದಾಶಿವ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರು, ಅಧ್ಯಕ್ಷರು ಹಾಗೂ ಎಲ್ಲ ಊರಿನವರಿಗೆ, ಹಾಗೆ ಇವತ್ತು ಇಲ್ಲಿ ಈ ವಾಲಿಬಾಲ್ ಪಂದ್ಯಾಕೂಟದಲ್ಲಿ ಭಾಗವಹಿಸಲಿಕ್ಕಿರುವಂತಹ ಎಲ್ಲ ಕ್ರೀಡಾಳುಗಳಿಗೂ ಕೂಡ ನನ್ನ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸದಾಶಿವ ಸೇವಾ ಸ್ಪೋರ್ಟ್ಸ್ ಕ್ಲಬ್ ಸಾಲೆತ್ತೂರು ಬಂಟ್ವಾಳ ಇವತ್ತು ಈ ಒಂದು ಸಾಲೆತ್ತೂರಿನಲ್ಲಿ ಅಂತಾರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಹೊನಲು ಬೆಳಕಿನ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವುದು ನಿಜವಾಗ್ಲೂ ಶ್ಲಾಘನೀಯ. ಅದು ಕೂಡ ದಿವಂಗತ ರಮೇಶ್ ಶೆಟ್ಟಿ ಕಾರಾಜಿಯವರ ಸ್ಮರಣಾರ್ಥ ಅಂತ. ಒಂದು ಕಡೆ ಎಲ್ಲೋ ನೋವಾಗ್ತಾ ಇದೆ, ಮತ್ತೊಂದು ಕಡೆ ಖುಷಿನೂ ಆಗ್ತಾ ಇದೆ. ಯಾಕೆ ಅಂತ ಕೇಳಿದರೆ, ರಮೇಶ್ ಶೆಟ್ಟಿ ಅನ್ನುವಂಥವರು ಇವತ್ತು ನಮ್ಮ ಜೊತೆ ಇಲ್ಲ ಆಗಿರ್ಬೋದು, ಆದರೆ ಅವರು ಇಲ್ಲಿ ಇದ್ದು ಅಂದರೆ ಈ ಭೂಮಿಯಲ್ಲಿ ಜನ್ಮವೆತ್ತಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ, ಮುಖ್ಯವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಒಂದಷ್ಟು ಯುವ ಪ್ರತಿಭೆಗಳನ್ನು ಈ ಒಂದು ಸಮಾಜಕ್ಕೆ ನೀಡಿರುವಂತಹ ಕೀರ್ತಿ ನಮ್ಮ ರಮೇಶ್ ಶೆಟ್ಟಿ ಅವರಿಗೆ ಸಂದಾಯವಾಗತ್ತೆ. ಹಾಗಾಗಿ ಈ ಸದಾಶಿವ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಇದ್ದುಕೊಂಡು ನಾನು ಕೂಡ ನೋಡ್ತಾ ಇದ್ದೆ, ಸಾಕಷ್ಟು ಕ್ರೀಡಾಪಟುಗಳಿಗೆ ಒಂದು ಸ್ಫೂರ್ತಿಯಾಗಿದ್ದಂತಹ ಚಿಲುಮೆ ಇವತ್ತು ನಮ್ಮ ಜೊತೆ ಇಲ್ಲ ಅಂತ ಹೇಳುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಆದರೂ ಕೂಡ ಅವರಂತಹ ಪುಣ್ಯಾತ್ಮರು ಬೇರೆ ಯಾರಿರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ನಾವು ಅವರನ್ನು ನೆನಪು ಮಾಡಿಕೊಳ್ತಿದ್ದೀವಿ ಅಂದರೆ ಏನು, ಜೀವನ ಬದುಕು ಅನ್ನುವಂಥದ್ದು ಕ್ಷಣಿಕ ಬಂಧುಗಳೇ. ಆದರೂ ಅವರು ಜೀವಂತದಲ್ಲಿ ಇರುವಾಗ ಈ ಒಂದು ಇಲ್ಲಿಂದ ಇಹಲೋಕವನ್ನು ಈ ಲೋಕವನ್ನು ಬಿಟ್ಟು ಅವರೇನು ಹೋಗಿರ್ತಾರೆ, ಅವರ ಬಗ್ಗೆ ನಾವು ಮತ್ತೆ ಮತ್ತೆ ನೆನಪು ಮಾಡ್ತೀವಲ್ಲ, ಅದು ಸಾಧನೆ ಅಂದರೆ ಅದು ಸಾರ್ಥಕವಾದ ಬದುಕು. ಅಂತಹ ಸಾರ್ಥಕ ಬದುಕನ್ನು ಕಂಡವರು ರಮೇಶ್ ಅವರು. ಹಾಗಾಗಿ ಎಲ್ರಿಗೂ ಗೊತ್ತಿರ್ಬೋದು, ರಮೇಶ್ ಅಂತ ಹೇಳಿದರೆ ಅವರು ಯಾವುದಾದ್ರೂ ಒಂದು ಕೆಲಸವನ್ನು ಹಿಡಿದರೆ ಅದನ್ನು ಛಲ ಬಿಡದೆ ಮಾಡುವಂತಹ ಛಲವಾದಿ ಅಂತ ಹೇಳ್ಬೋದು. ತುಂಬ ಸಣ್ಣ ಪ್ರಾಯದಲ್ಲಿ ಅದೆಷ್ಟೋ ಸಾಧನೆಗಳನ್ನು ಮಾಡಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಆ ಒಂದು ಕುಟುಂಬಕ್ಕೆ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸದಾಶಿವ ಸ್ಪೋರ್ಟ್ಸ್ ಕ್ಲಬ್ ಮುಂದೆ ಬಂದಿರುವಂಥದ್ದು ಅಧ್ಯಕ್ಷರು, ಹಾಗೆ ಲಕ್ಷ್ಮಣ್ ಇರ್ಬೋದು, ಅದು ಎಲ್ಲ ಅವ್ರ ಜೊತೆ ಇರುವಂತಹ ಎಲ್ಲ ಒಂದು ಸದಸ್ಯರು ಆ ಒಂದು ಸಮಾಜಮುಖಿಯಾದಂತಹ ಕಾರ್ಯದಲ್ಲಿ ತೊಡಗಿರುವುದು ನಿಜಕ್ಕೂ ಶ್ಲಾಘನೀಯ. ರಮೇಶ್ ಅವರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಮನಸಾರೆಯಾಗಿ ನಾವು ಹೈಸ್ಕೂಲಲ್ಲಿ ಇರುವಾಗಲೇ ಅವರೊಂದು ಎಲ್ರಿಗೂ ಗೊತ್ತಿರ್ಬೋದು, ಬಸ್ಸಲ್ಲಿ ಕಂಡಕ್ಟರ್ ಆಗಿ ದುಡಿತಾ ಇದ್ದಂತಹ ವ್ಯಕ್ತಿ ಕ್ರಮೇಣವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ್ರು. ಇತ್ತೀಚಿನ ಒಂದು 7-8 ವರ್ಷಗಳಲ್ಲಿ ಬಂಟರ ಸಂಘ ಇರ್ಬೋದು, ಅಥವಾ ಈ ಸದಾಶಿವ ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು, ಅಥವಾ ಕ್ರೀಡಾ ಚಟುವಟಿಕೆಗಳಲ್ಲಿ ಅವರನ್ನು ನೋಡಿ ಬಹಳಷ್ಟು ನಾವು ಆತ್ಮೀಯವಾಗಿ ತಿಳಿದುಕೊಂಡಿರುವಂಥದ್ದು. ಹಾಗಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲೇ ಹತ್ತಿರದ ನಮ್ಮ ಒಂದು ಗದ್ದೆಯಲ್ಲಿ ಒಂದು ವಾಲಿಬಾಲ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ವು. ಅದು ಸಾಕಷ್ಟು ಮಟ್ಟಿಗೆ ಯಶಸ್ಸನ್ನು ಕಂಡಿರುವಂತಹ ಟೂರ್ನಮೆಂಟ್. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ, ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ನಡೆದಂತಹ ಆ ಒಂದು ಕ್ರೀಡಾಕೂಟ ಇದೆ ಅಲ್ಲ, ಆ ಒಂದು ವಾಲಿಬಾಲ್ ಪಂದ್ಯಾಟ ಏನಿದೆ, ಅದು ರಮೇಶ್ ಶೆಟ್ಟಿ ಅವರ ಕನಸಾಗಿತ್ತು. ಹೀಗೇನೆ ಒಂದ್ಸಲ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಮಮತಕ್ಕ ಒಂದು ವಾಲಿಬಾಲ್ ಟೂರ್ನಮೆಂಟನ್ನು ಮಾಡುವ ಅಂತ. ಆದರೆ ಅದು ಅಷ್ಟರ ಮಟ್ಟಿನ ಯಶಸ್ಸನ್ನು ಪಡೆಯುತ್ತೆ, ಅಷ್ಟು ದೊಡ್ಡ ಒಂದು ವಾಲಿಬಾಲ್ ಪಂದ್ಯಾಟವಾಗಿ ನೆರವೇರುತ್ತೆ ಅಂತ ನನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಅವರು ಹೇಳೋವಾಗ ನನಗೂ ಅನ್ನಿಸ್ತು, ಆಯಿತು ಮಾಡುವ ಅಂತ. ಆದರೆ ಆ ವ್ಯಕ್ತಿ, ನಾನು ಹೇಳ್ತಾ ಇದ್ದೀನಿ, ನಾನು ನಿಜವಾಗ್ಲೂ ಮುಖಸ್ಥಿತಿ ಮಾತಾಡ್ತಾ ಇಲ್ಲ, ರಾತ್ರಿ ಹಗಲು ಅಂತ ಹೇಳಿದೆ ಆ ಒಂದು ಕ್ರೀಡಾಕೂಟಕ್ಕೆ ದಣಿವರಿಯದೆ ದುಡಿದಂತಹ ಒಬ್ಬ ಮಹಾನುಭಾವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಯಶಸ್ಸು ಅವರಿಗೆ ಖಂಡಿತ ಸಂದೇಹ ಹೋಗುತ್ತೆ. ಆದರೆ ನೋಡಿ, ಆ ವ್ಯಕ್ತಿಗೆ ಗೊತ್ತಿಲ್ಲ ಇದು ನನ್ನ ಕಡೆಯ ಟೂರ್ನಮೆಂಟ್ ಅಂತ. ನನ್ನಲ್ಲೇ ಹೇಳಿದ್ದಾರೆ. ಆ ವೇದಿಕೆಯನ್ನು ಇಳಿದು ಹೋಗುವಾಗ ಒಂದು ಮಾತನ್ನು ಅವರು ಹೇಳಿದ್ದಾರೆ, ನಾನು ಇಲ್ಲಿ ನಿಂತ್ಕೊಂಡು ಸತ್ಯವಾಗಿ ಹೇಳ್ತಾ ಇದ್ದೇನೆ, ಮಮತಕ್ಕ
ಅಂದಕ್ಕ ಎನ್ನ ಜೀವನಡಿ ಯಾನಿ ಇಂಚಿನ ಟೂರ್ನಮೆಂಟ್ದ ಒಂಚು ಆರ್ಗನೈಸರ್ ಆಪೆ ಪಂದ್ ಹೆಂಗೆ ಗೊತ್ತಿಜ್ಜಾಂಡ್ ಎನ್ನ ಜನ್ಮ ಸಾರ್ಥಕ ಅಂಡ್ ಯಾನ ನನ್ನ ಸೈತಂಡಲ್ಲ ಮಲ್ಲಿಜ್ಜಿ ಅಂತ ಮಾತನ್ನ ರಮೇಶ್ ಅನ್ನ ನನ್ನ ಜೊತೆ ಹೇಳಿದ್ದಾರೆ. ನನಗದನ್ನು ನೆನಪು ನಾನು ಇವತ್ತು ಬೆಳಿಗ್ಗೆ ಕೂಡ ಅದನ್ನು ನೆನಪು ಮಾಡಿಕೊಂಡು, ಅಂದರೆ ದೇವರಿಗೆ ನೋಡಿ ಗೊತ್ತಿರತ್ತೆ ಆಯಸ್ಸು ದೇವರು ಕೊಡುವಂಥದ್ದು, ಆರೋಗ್ಯವನ್ನು ಕಾಪಾಡಿಕೊಳ್ಳುವವರು ನಾವು. ಆದರೆ ದೇವರು ನೀನು ಇಷ್ಟೇ ದಿನ ಜೀವಿಸಬೇಕು ಅಂತ ಇದ್ದರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವ್ರ ಫೋನಲ್ಲೂ ಕೂಡ ನಾನು ಹೇಳೋದು, ಅವರ ಅಮ್ಮನಿಗೂ ತುಂಬ ಖುಷಿ ಆಯ್ತಂತೆ, ನನ್ನ ಮಗನನ್ನು ನಾನು ವೇದಿಕೆಯಲ್ಲಿ ಸನ್ಮಾನ ಮಾಡುವಂಥ ದೃಶ್ಯವನ್ನು ನೋಡಿದೆ. ಅಂದರೆ ಆ ಪುಣ್ಯಾತ್ಮ ಯಾವತ್ತೂ ಸನ್ಮಾನ ಗೌರವಕ್ಕೆ ಆಸೆ ಪಟ್ಟವರೇ ಅಲ್ಲ, ಆದರೆ ನಾವು ಪ್ರೀತಿಯಿಂದ ಅವರಿಗೆ ಗೌರವ ಮಾಡಿದನ. ಅವರ ತಾಯಿ ಕೂಡ ಹೇಳ್ತಾ ಇದ್ರಂತೆ, ಎನ್ನ ಮಗನ ಒಂಜಿ ಗೌರವ ಮಲ್ತಿನ ಸನ್ಮಾನ ಮಲ್ತಿನ ನೀ ಅಂತೂದು ಭಾರಿ ಖುಷಿಯಾಂಡ್ ಅಂತ. ಅಂದರೆ ಅವರು ತೃಪ್ತಿಯಿಂದ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅವರನ್ನು ಉಳಿಸಬೇಕು ಅನ್ನುವಂತಹ ಒಂದು ಪರದಾಟವನ್ನು ನಾವೆಲ್ಲರೂ ಮಾಡಿದ್ದೇವೆ. ನಾವು ಕೊನೆಗಾಗುವಾಗ ಎಲ್ಲರೂ ಒಂದು ಗ್ರೂಪನ್ನು ಮಾಡಿ ಆ 40 ಲಕ್ಷವನ್ನು ಅಥವಾ 30 ಲಕ್ಷವನ್ನು ಹೇಗಾದರೂ ಮಾಡಿ ಹೊಂದಿಸಬೇಕು ಅಂತ ಹೇಳಿ, ಇಲ್ಲೇ ಚಿತ್ರ ಟೀಚರ್ ಇದ್ರು, ಅವರೆಲ್ಲ ನಾವೆಲ್ಲ ಮಾತಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ನಿಮಗೆ ಯಾರಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ, ನಾನು ಖುದ್ದಾಗಿ KMCಗೆ ಹೋಗಿ ಅವರ ಡಾಕ್ಟ್ರನ್ನು ಭೇಟಿಯಾಗಿ ಅವರಲ್ಲಿ ಮಾತುಕತೆ ನಡೆಸಿದಾಗ ನಾನು ಹೇಳೋದು ಎಷ್ಟು ಸಮಂಜಸ ಅಂತ ಗೊತ್ತಿಲ್ಲ, ಅವರು ಒಂದೇ ಮಾತನ್ನು ಹೇಳಿದ್ದು, ಮಮತಕ್ಕ ನೀವು ಪ್ರಯತ್ನ ಪಡಿ, ಆದರೆ ಮ್ಯಾಕ್ಸಿಮಮ್ ಈ ವ್ಯಕ್ತಿ ಬದುಕುವಂಥದ್ದು 2 ವರ್ಷ ಅಂತ. ಅದು ಏನು ಅನ್ನಿಸ್ತು, ನಾನೇ ಹೋಗಿ ಆ ಡಾಕ್ಟ್ರಲ್ಲಿ ಮಾತಾಡಿರುವಂಥದ್ದು, ನಾನೇ ಖುದ್ದಾಗಿ ಹೋಗಿ ನಾನು, ಯಾಕಂತ ಹೇಳಿದರೆ ಅವರು ಬದುಕ್ತಾರೆ ಅಂತಾದರೆ ಏನಾದರೂ ಮಾಡಿ ಅವರನ್ನು ಮೇಲೆತ್ತಬೇಕು ಅನ್ನುವಂತಹ ಆಸೆ ನಮ್ಮಲ್ಲಿತ್ತು. ಯಾಕಂತ ಹೇಳಿದರೆ ಎಲ್ಲರಿಗೂ ಒಂದು ಉಪಕಾರ ಮಾಡಿಕೊಂಡು ಎಲ್ಲರನ್ನ ಈ ಒಂದು ವೇದಿಕೆಗೆ ತರಬೇಕು, ಎಲ್ರಿಗೂ ಒಂದು ಸಪೋರ್ಟನ್ನು ಮಾಡಬೇಕು ಅಂತ ಇದ್ದಂಥ ವ್ಯಕ್ತಿಯನ್ನು ಹೇಗಾದರೂ ಪ್ರತಿದಿನ ಹಾಸ್ಪಿಟಲಲ್ಲಿ ಕೂತ್ಕೊಂಡು ನನಗೆ ವಾಯ್ಸ್ ಮೆಸೇಜ್ ಹಾಕ್ತಾಯಿದ್ರು, ಮಮತಕ್ಕ ನಾನು ಬದುಕ್ತೀನಾ ಇಲ್ವಾ, ನನಗೇನಾಗ್ತಾ ಇದೆ, ನನಗೆ ಬದುಕಲಿಕ್ಕೆ ಆಸೆ ಇದೆ. ಇವತ್ತು ಕೂಡ ನಾನು ಈ ಮೊಬೈಲಲ್ಲಿ ಅವರ ವಾಯ್ಸನ್ನು ಉಳಿಸ್ಕೊಂಡಿದ್ದೇನೆ, ಯಾಕಂದರೆ ಅವರಿಲ್ಲ, ಅವರ ನೆನಪುಗಳು ಬೇಕು ಅಂತ. ಹಾಗಾಗಿ ವ್ಯಕ್ತಿಗೆ ಆ ದೇವರು ಒಂದು ಜೀವನವನ್ನು ಕೊಟ್ಟಿರ್ತಾರೆ, ಒಂದು ಬದುಕನ್ನು ಕೊಟ್ಟಿರ್ತಾರೆ. ಆ ಬದುಕು ಸಾರ್ಥಕ ಆಗೋದು ಯಾವಾಗ ಅಂತ ಹೇಳಿದರೆ, ನಾವು ಅವರು ಸತ್ತ ಮೇಲೂ ಕೂಡ ಅವರನ್ನು ನೆನಪು ಮಾಡಿಕೊಳ್ತೇವಲ್ಲ, ಅದು ಅವರ ಬದುಕಲ್ಲಿ ಸಾರ್ಥಕತೆಯನ್ನು ಕಾಣುವಂಥದ್ದು, ಅದು ಅವರ ಸಾಧನೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಎಲ್ಲ ಆಸೆಗಳನ್ನು, ಎಲ್ಲ ಕನಸುಗಳನ್ನು ಕಟ್ಟಿಕೊಂಡು ಎಲ್ಲವನ್ನ ನಿರ್ವಹಿಸಿ ಒಂದು ತುಂಬ ಒಂದು ಖುಷಿಯಿಂದ ಅವರು ಈ ನಮ್ಮ ಲೋಕವನ್ನು ತ್ಯಜಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಕ್ಷಣಿಕ ಏನೂ ಇಲ್ಲ, ನಾವು ಜೀವಂತದಲ್ಲಿ ಇರುವಾಗ ಅದು ಇದು ಗಲಾಟೆ ಆಸ್ತಿ ಹೊಡೆದಾಟ ಅಂತ ಮಾಡ್ತೀವಿ, ಆದರೆ ಒಂದು ಈವಾಗ ಇದ್ದ ಮನುಷ್ಯ ಅರೆ ಕ್ಷಣದಲ್ಲಿ ಉಸಿರು ನಿಲ್ಲಿಸುವಂತಹ ಅದೆಷ್ಟೋ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾನು ಇಷ್ಟೇ ಹೇಳೋದು, ಒಂದು ಸಂಘ ಇರ್ಬೋದು, ಒಂದು ಸಂಸ್ಥೆ ಇರ್ಬೋದು, ಅದು ಕೇವಲ ಸಂಘಟನೆ ಅಲ್ಲ, ಅದು ಒಂದು ಸಮಾಜಮುಖಿಯಾಗಿ ಒಂದು ಏನು ಹೇಳ್ತಾರೆ, ಒಂದು ಸಂಸ್ಕಾರಯುತವಾಗಿ ಒಂದು ಕ್ಷಣಕ್ಕೂ ಕೂಡ ಕಣದಲ್ಲೂ ಕೂಡ ಒಂದು ಸಮಾಜ ಸೇವೆಗಾಗಿ ಮುಡಿಪಾಗಿರುವಂತಹ ಒಂದು ಸಂಸ್ಥೆ, ಸಂಘಟನೆ ಮಾತ್ರ. ಕೇವಲ ಅದು ಸಂಘಟನೆ ಅಲ್ಲ, ಅದೊಂದು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಲ್ಲಿ ಇದ್ದುಕೊಂಡು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅಶಕ್ತರಿಗೆ, ಅಸಹಾಯಕರಿಗೆ ತನ್ನಲ್ಲಾಗುವಂತಹ ಕಾರ್ಯವನ್ನು ಮಾಡಿಕೊಂಡು ಇವತ್ತು ನೋಡಿ ಈ ಕೆಲಸ ಮಾಡ್ತಾ ಇದ್ರಲ್ಲ, ಇದಕ್ಕೆ ಸಂಘ ಸಂಸ್ಥೆಗಳು ಬೇಕು ಅಂತ. ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಒಂದು ಪಂದ್ಯಾಟದಲ್ಲಿ ಉಳಿದಿರುವಂಥ ಅಷ್ಟೂ ಹಣವನ್ನು ರಮೇಶ್ ಶೆಟ್ಟಿ ಕಾರಾಜೆ ಅವರ ಕುಟುಂಬಕ್ಕೆ ನೀಡಬೇಕು ಅನ್ನುವಂತಹ ಆ ಒಂದು ಕಾಳಜಿ, ಆ ಒಂದು ಆಸಕ್ತಿ ನಮ್ಮಲ್ಲಿ ಇದ್ದರೆ ಇಂತಹ ಸಂಘ ಸಂಸ್ಥೆಗಳು ಒಂದು ಅಲ್ಲಲ್ಲಿ ಹುಟ್ಕೊಂಡ್ರೆ ನಮ್ಮಲ್ಲಿ ನಮ್ಮ ಊರಲ್ಲಿ ಇರ್ಬೋದು, ನಮ್ಮ ದೇಶದಲ್ಲೇ ಇರ್ಬೋದು, ಬಡತನ ಅಥವಾ ಕಷ್ಟ ಅನ್ನೋದಕ್ಕೆ ಅರ್ಥನೇ ಇರೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸುಮಾರು ನನಗನಿಸಿದ ಪ್ರಕಾರ 3 ದಶಕಗಳಿಂದ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿರುವಂತಹ ಈ ಸದಾಶಿವ ಸ್ಪೋರ್ಟ್ಸ್ ಕ್ಲಬ್ ಏನಿದೆ, ಇದರಲ್ಲಿರುವಂತಹ ಪ್ರತಿ ಸದಸ್ಯರು ಕೂಡ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿರುವಂತಹ ಅದೆಷ್ಟೋ ಉದಾಹರಣೆಗಳಿದೆ. ಅದಕ್ಕೆಲ್ಲ ಸಾಕ್ಷಿಯಾಗಿರುವಂಥದ್ದು ಸದಾಶಿವ ಈ ಸ್ಪೋರ್ಟ್ಸ್ ಕ್ಲಬ್. ಇನ್ನೂ ಕೂಡ ಮತ್ತಷ್ಟು ಕ್ರೀಡಾ ಪ್ರತಿಭೆಗಳನ್ನು ಬೆಳಕಿಗೆ ತರುವಂತಾಗಲಿ, ಇನ್ನಷ್ಟು ಕ್ರೀಡಾ ಪ್ರತಿಭೆಗಳು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಾಗಲಿ, ಆ ಒಂದು ನಾಯಕತ್ವವನ್ನು ಹೊಂದಿರುವಂತಹ ಆ ಒಂದು ಸಂಸ್ಥೆಯ ಅಥವಾ ಆ ಒಂದು ಸಂಘಟನೆಯ ನಾಯಕರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಎಲ್ಲ ಸದಸ್ಯರನ್ನು ಒಗ್ಗಟ್ಟಾಗಿಟ್ಕೊಂಡು ಮುಂದೆ ಹೋಗುವಂತಾಗಲಿ. ಈ ಸದಾಶಿವ ಸೇವಾ ಸ್ಪೋರ್ಟ್ಸ್ ಕ್ಲಬ್ ಏನಿದೆ, ಸೂರ್ಯ ಚಂದ್ರರಿರೋದು ಎಷ್ಟೋ ಸತ್ಯನೋ ಅಲ್ಲಿವರೆಗೂ ಕೂಡ ಈ ಒಂದು ಸಂಸ್ಥೆ ಕಾರ್ಯಾಚರಿಸಲಿ. ಹಿರಿಯರ ಮಾರ್ಗದರ್ಶನದ ಜೊತೆಗೆ ಜೊತೆಯಲ್ಲಿ ಇರುವಂತಹ ಎಲ್ಲ ಸದಸ್ಯರ ಪರಸ್ಪರ ಪ್ರೀತಿ ಹಂಚಿಕೆಯ ಮೂಲಕ ಇನ್ನಷ್ಟು ಈ ಸದಾಶಿವ ಸೇವಾ
ಸ್ಪೋರ್ಟ್ಸ್ ಕ್ಲಬ್ ಏನಿದೆ ಇದು ಎತ್ತರಕ್ಕೆ ತನ್ನ ಹೆಸರನ್ನು ಪಸರಿಸಲಿ ಅಂತ ಹೇಳ್ತಾ ಇವತ್ತೇನಿಲ್ಲಿ ವಾಲಿಬಾಲ್ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ಕೂಡ ನೋಡಿ, ಯಾವುದೇ ಒಂದು ಕ್ರೀಡಾಕೂಟ ಇರ್ಬೋದು ಅಥವಾ ಯಾವುದೇ ಒಂದು ಆಟೋಟಗಳು ಇರ್ಬೋದು, ವಾಲಿಬಾಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಇಲ್ಲಿ ಗೆಲುವು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೋಲು ಗೆಲುವು ಇದು ಒಂದು ನಾಣ್ಯದ ಎರಡು ಮುಖ ಇದ್ದಂತೆ. ಸೋತವನು ನಾನು ಯಾಕೆ ಸೋತೆ ಅಂತ ಹೇಳಿ ಎಲ್ಲಿ ತಪ್ಪಾಗಿದೆ ಅಥವಾ ಕಠಿಣ ಪರಿಶ್ರಮದಿಂದ ಮುಂದಿನ ಪಂದ್ಯವನ್ನು ಗೆಲ್ಲೋದಕ್ಕೆ ನೋಡಬೇಕು. ಹಾಗೆ ಗೆದ್ದವರು ಅವರಿಗೂ ಇದು ಕೊನೆಯಲ್ಲ. ಗೆದ್ದವರು ಮತ್ತಷ್ಟು ತನ್ನ ಗೆಲುವಿನ ದಾಖಲೆಯನ್ನು ಮುರಿಯೋದಕ್ಕೆ ನೋಡಬೇಕು. ನೀವು ಅಂದುಕೊಂಡಂತಹ ಎಲ್ಲ ಕಾರ್ಯ ಸುಗಮವಾಗಿ ನೆರವೇರಲಿ. ಎಲ್ಲ ಕ್ರೀಡಾಪಟುಗಳಿಗೂ ನಾನು ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ, ಈ ಒಂದು ಸದಾಶಿವ ಕೃಪಾ ಸ್ಪೋರ್ಟ್ಸ್ ಕ್ಲಬ್ಗೂ ಕೂಡ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ, ಇನ್ನಷ್ಟು ಪಂದ್ಯಾಕೂಟವನ್ನು ಸಮಾಜಮುಖಿ ಕಾರ್ಯವನ್ನು ನೀವು ಮಾಡುವಂತೆ ಆಗಲಿ ಅಂತ ಹೇಳ್ತಾ, ಎಲ್ಲ ಈ ಒಂದು ಕ್ಲಬ್ನ ಅಧ್ಯಕ್ಷರು, ಸದಸ್ಯರು ಪ್ರತಿಯೊಬ್ಬರಿಗೂ ಕೂಡ ಮನದಾಳದ ವಂದನೆಗಳನ್ನು ಹೇಳ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ವಂದನೆಗಳನ್ನು ಹೇಳ್ತಾ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಸಾಲೆತ್ತೂರಿನ ಜನತೆಗೆ ಈ ನಿಮ್ಮ ತಂಗಿಯ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.